Happy birthday to you. Happy birthday to you. Happy birthday to you, Ryan. पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಡಿಸೆಂಬರ್ 25 ಗುರುವಾರ. ಇದು ನನ್ನ ಮಗ ರಾಯನ್ನ ಫಸ್ಟ್ ಬರ್ತ್ಡೇ. ಈ ಸ್ಪೆಷಲ್ ಡೇನ ನಾನು ಈ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ್ ಪೂಜೆ ಮಾಡ್ತಾ ಇದ್ದೀವಿ. ಇವತ್ತು ಬೆಳಗ್ಗೆ ಬೇಗ ಎದ್ದು ಮನೆ ದೇವರ ಪೂಜೆ ಮಾಡಿ ಹಾಗೆ ರಾಯರ ಪೂಜೆನೂ ಮಾಡ್ತಾ ಇದ್ದೀನಿ. ನನ್ನ ಮಗ ರಾಯನ್ಗೆ ಆರೋಗ್ಯ, ಆಯುಷ್ಯ ಮತ್ತು ಒಳ್ಳೆ ಭವಿಷ್ಯ ಬೇಕು ಅಂತ ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ. ರಾಯರ ಕೃಪೆ ಸದಾ ನನ್ನ ಮಗ ರಾಯನ್ ಮೇಲೆ ಇರಲಿ ಅಂತ ಇವತ್ತು ಬೆಳಗ್ಗೆನಿಂದನೇ ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ಬರ್ಡೇ ಅಂತ ಅಂದರೆ ಸೆಲೆಬ್ರೇಷನ್ಸ್ ಜೊತೆಗೆ ದೇವರ ಆಶೀರ್ವಾದನೂ ತುಂಬಾ ಇಂಪಾರ್ಟೆಂಟ್. ಮನೆಯಲ್ಲಿ ರಾಯರ ಪೂಜೆ, ಮನೆ ದೇವರ ಪೂಜೆ ಜೊತೆಗೆ ಹತ್ತಿರದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ರಾತ್ರಿನೇ ಅಭಿಷೇಕಕ್ಕೆ ಕೊಟ್ಟು ಬಂದಿದ್ವಿ. ಈಗ ಬೆಳಗಿನ ಜಾವದಲ್ಲಿ ಅಲ್ಲಿ ಅಭಿಷೇಕ ಮಾಡ್ತಾ ಇರ್ತಾರೆ. ಮನೆಯಲ್ಲಿ ಪೂಜೆ ಆದಮೇಲೆ ಅಲ್ಲಿನೂ ಸಹ ಇವಾಗ ಹೋಗ್ತೀವಿ. ಇದೆಲ್ಲ ಬರ್ಡೇಗೆ ಅಂತಲೇ ಈ ರೀತಿ ದೇವರ ಆಶೀರ್ವಾದ ತೊಗೊಳೋದಕ್ಕೆ ನಾವು ಮಾಡ್ತಾಯಿದ್ದೀವಿ. ಇವತ್ತು ನಾನು 4 o'clockಗೆ ಎದ್ದೆ. ಬೆಳಗ್ಗೆನೇ ಬೇಗ ಎದ್ದು ಸ್ನಾನ ಮಾಡಿ ಈಗ 5:30 ಆಗ್ತಾ ಇದೆ. ಈಗ ಹೊಸಲು ಪೂಜೆ ಮತ್ತು ತುಳಸಿ ಪೂಜೆ ಮಾಡ್ತಾ ಇದ್ದೀನಿ ನಾನು. ನಮ್ಮ ಮಮ್ಮಿ ಇವತ್ತು 3 o'clockಗೆ ಎದ್ದಿದ್ದಾರೆ. ರಾಯನ್ ಬರ್ಡೇ ಅಂತ ಹೇಳಿಬಿಟ್ಟು ಒಬ್ಬಟ್ಟಿನ ಅಡುಗೆ ಮಾಡೋದಕ್ಕೆ ಬೇಗ ಎದ್ದು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಒಬ್ಬಟ್ಟು ಅಡುಗೆ ಮಾಡೋಕ್ಕೆ. ನನ್ನ ಮಗ ರಾಯನ್ ಡಿಸೆಂಬರ್ 25 ಕ್ರಿಸ್ಮಸ್ ಹಬ್ಬದ ದಿವಸ ಅವನ ಹುಟ್ಟಿದಬ್ಬ, ನನ್ನ ಮಗನ ಹುಟ್ಟಿದಬ್ಬ. ಸಂಜೆ ಸೆಲೆಬ್ರೇಷನ್ ಮಾಡ್ತೀವಿ. ಈಗೆಲ್ಲ ಟೆಂಪಲ್ಗೆ ಹೋಗೋದು ಮತ್ತು ಮನೇಲಿ ದೇವ್ರ ಪೂಜೆ ಮಾಡೋದು ಮಾರ್ನಿಂಗ್ ಎಲ್ಲ ಇದಾಗತ್ತೆ. ಈಗ ನಾನು ಹೊಸಲಿಗೆ ರಂಗೋಲಿ ಬಿಡಿಸ್ತಾ ಇದ್ದೀನಿ. 2 ಎಳೆ ರಂಗೋಲಿ ಬಿಡಿಸ್ತಾ ಇದ್ದೀನಿ. ನೋಡಿ, ಒಂದೇ ಸಲ ನಾನು ರಂಗೋಲಿ ಪುಡಿನ ತೊಗೊಂಡು 2 ಸಲ ಎಳೆ ಬಿಡ್ತಾ ಇದ್ದೀನಿ. ಈ ರೀತಿ ತುಂಬ ಜನಕ್ಕೆ ಈ ರೀತಿ ಬಿಡೋಕ್ಕೆ ಬರುತ್ತೆ, ಬರದೇ ಇರೋರು ನೋಡ್ಕೊಳ್ಳಿ. ಬೆಳಗ್ಗೆ ಸೂರ್ಯ ಹುಟ್ಟೋದಕ್ಕಿಂತಲೇ ಮುಂಚೆನೇ ದೇವ್ರ ಪೂಜೆ ಮಾಡಿ ಹೊಸ್ತಲ್ ಪೂಜೆ ಮಾಡಿದ್ರೆ ಮನಸ್ಸಿಗೊಂಥರ ಖುಷಿ, ಸಮಾಧಾನ ಎಲ್ಲ ಇರುತ್ತೆ. ಹೋದ ವರ್ಷ ಡಿಸೆಂಬರ್ 25 ಕ್ರಿಸ್ಮಸ್ ಹಬ್ಬದ ದಿವಸ ಬೆಳಗ್ಗೆನೇ ನನ್ನ ಮಗ ಹುಟ್ಟಿದ್ದ. ಈ ವರ್ಷ ಗುರುವಾರ ಬರ್ತ್ಡೇ ಬಂದಿದೆ. ಈವ್ನಿಂಗು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಗ್ರ್ಯಾಂಡ್ ಅಂದರೆ ಅಷ್ಟೊಂದು ಜನ ನಾನು ಇನ್ವೈಟ್ ಮಾಡಿಲ್ಲ. ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ನ ಇನ್ವೈಟ್ ಮಾಡಿದ್ದೀನಿ ಮತ್ತು ಫ್ರೆಂಡ್ಸ್ನ ಇನ್ವೈಟ್ ಮಾಡಿದ್ದೀನಿ. ನಾನು ನನ್ನ ಹಸ್ಬೆಂಡ್ ಎಲ್ಲ ಮಾತಾಡಿಕೊಂಡು ಮನೆಯಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಮನೇಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಬಾಗಿಲು ಮುಂದೆ 2 ಎಳೆ ರಂಗೋಲಿ ತುಂಬ ಸಿಂಪಲ್ಲಾಗೆ ಬಿಡಿಸ್ಕೊತಾ ಇದ್ದೀನಿ. ಮತ್ತು ನಾನು ತುಳಸಿ ಗಿಡದ ಮುಂದೆ ಶಂಕು ಚಕ್ರ ನಾಮದ ರಂಗೋಲಿ ಬಿಡಿಸ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಮೋಲ್ಡ್ನ ಯೂಸ್ ಮಾಡಿ ಶಂಕು ಚಕ್ರ ನಾಮ ಬರ್ಕೊತಾ ಇದ್ದೀನಿ. ಮಮ್ಮಿ ಆಗಿದ್ದರೆ ಹಾಗೆ ಕೈಯಲ್ಲೇ ಬಿಡಿಸ್ತಾ ಇದ್ರು. ನಾನು ಈ ರೀತಿ ಮೋಲ್ಡ್ನ ಯೂಸ್ ಮಾಡಿ ಶಂಕು ಚಕ್ರದ ನಾಮ ರಂಗೋಲಿ ಬಿಡಿಸ್ತಾ ಇದ್ದೀನಿ. ರಂಗೋಲಿ ಬಿಡಿಸಾದ್ಮೇಲೆ ಬಾಗಿಲಿಗೆಲ್ಲ ಹೂವಿನ ಅಲಂಕಾರ ಮಾಡಿ ಮನೆ ಒಳಗಡೆನೂ ದೇವ್ರ ಮನೆಯಲ್ಲಿ ದೇವ್ರ ಫೋಟೋಗಳಿಗೆ, ವಿಗ್ರಹಗಳಿಗೆಲ್ಲ ಹೂವಿನಿಂದ ಅಲಂಕಾರ ಮಾಡಿ ಪೂಜೆಗೆ ಸಿದ್ಧತೆನ ಮಾಡ್ಕೊತಾ ಇದ್ದೀನಿ. ಬಾಗಿಲಿಗೆ ದೇವ್ರ ಫೋಟೋಗೆಲ್ಲ ನಾನು ಹೂವಿನಿಂದ ಅಲಂಕಾರ ಮಾಡ್ತಾ ಇದ್ದೀನಿ. ನೆನ್ನೆ ನೈಟೇ ನಾನು ಹೂವು ಎಲ್ಲ ತಂದು ಹಾರ ಎಲ್ಲ ಪೋಣಿಸಿಟ್ಟಿದ್ದೆ. ಇವಾಗ ಬೆಳಗಿನ ಜಾವನೇ ಎದ್ದು ಎಲ್ಲ ದೇವ್ರಿಗೆ ಅಲಂಕಾರ ಮಾಡ್ತಾ ಇದ್ದೀನಿ. ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರಿಗೆ ವಿಶೇಷವಾಗಿ ಪೂಜೆ ಮಾಡ್ತೀವಿ. ತುಪ್ಪದ ಆರತಿನ ಇವತ್ತು ಮಾಡ್ತೀನಿ. ಮತ್ತು ಇವತ್ತು ಗುರುವಾರ ಆಗಿರೋದ್ರಿಂದ ಸ್ಪೆಷಲಾಗೇ ನಾನು ಅಲಂಕಾರನ ಮಾಡ್ತಾ ಇದ್ದೀನಿ. ಪ್ರತಿನಿತ್ಯ ಸಿಂಪಲ್ಲಾಗಿ ಅಲಂಕಾರ ಮಾಡ್ತೀನಿ. ಗುರುವಾರ ಸ್ಪೆಷಲಾಗೇ ಸ್ವಲ್ಪ ಅಲಂಕಾರ ಮಾಡ್ತೀನಿ. ನನ್ನ ಇಷ್ಟ ದೇವರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ನನ್ನ ಮಗನ ಬರ್ಡೇ ಗುರುವಾರ ಬಂದಿರೋದ್ರಿಂದ ಮನೇಲಿ ವಾರನೂ ಮಾಡಿ ಹಾಗೆ ಬರ್ಡೇನೂ ಸೆಲೆಬ್ರೇಷನ್ ಮಾಡ್ತಾ ಇರೋದು ತುಂಬಾ ಇಷ್ಟ ಆಗ್ತಾ ಇದೆ ನನಗೆ. ರಾಯರಿದ್ದಾರೆ. ಸದಾ ನಾವು ರಾಯರನ್ನ ಸ್ಮರಣೆ ಮಾಡೋದ್ರಿಂದ, ರಾಯರ ಪೂಜೆ ಮಾಡೋದ್ರಿಂದ ರಾಯರ ಆಶೀರ್ವಾದ ನಮ್ಮ ಮೇಲಿರುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇವತ್ತು ದೇವ್ರ ಮನೆ ಅಲಂಕಾರ ಈ ರೀತಿ ಮಾಡಿ ಪೂಜೆನೂ ಮುಗಿಸಿದ್ದೀನಿ. ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೇ ಪೂಜೆ ಮುಗಿಸ್ದೆ.
ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು. ಆಚೆ ನೋಡಿದ್ರೆ ಸೂರ್ಯ ಆಗಲೇ ಹುಟ್ಟಿ ಮೇಲೆ ಬಂದಿದ್ದಾರೆ. ಸೂರ್ಯ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ, ಕೆಂಪಗಿದ್ದಾರೆ. ಇಲ್ಲಿ ಕ್ಯಾಮ್ರಾದಲ್ಲಿ ಸ್ವಲ್ಪ ಯೆಲ್ಲೋಯಿಶ್ ಕಾಣ್ತಾ ಇದೆ ಅನಿಸುತ್ತೆ, ಆದರೆ ಡೈರೆಕ್ಟ್ ನೋಡೋದಕ್ಕೆ ತುಂಬ ಕೆಂಪು ಕಾಣ್ತಾ ಇತ್ತು. ಈಗ ನಾನು ನನ್ನ ಹಸ್ಬೆಂಡು ಪಾಪು ಎಲ್ಲ ದೇವಸ್ಥಾನಕ್ಕೆ ಬಂದಿದ್ದೀವಿ. ಹತ್ತಿರದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ಬಂದಿದ್ದೀವಿ. ಈಗ ನಾವು ಟೆಂಪಲ್ಗೆ ಹೋಗೋ ಅಷ್ಟರಲ್ಲಿ ಅಭಿಷೇಕ ಎಲ್ಲ ಆಗಿ ಮಹಾಮಂಗಳಾರತಿ ಆಗ್ತಾ ಇತ್ತು. ಬೇಗನೆ ಅಭಿಷೇಕ ಮಾಡಿದ್ದಾರೆ. ನಾವು ಮನೆಯಲ್ಲೆಲ್ಲ ಪೂಜೆ ಮಾಡಿ ಪಾಪುಗೂ ರೆಡಿ ಮಾಡ್ಕೊಂಡು ನಾವು ರೆಡಿ ಮಾಡ್ಕೊಂಡು ಹೋಗೋ ಅಷ್ಟರಲ್ಲಿ 7:15 ಆಗಿಬಿಟ್ಟಿತ್ತು. ನನ್ನ ಮಗ ರಾಯನ್ ಬರ್ಡೇಗೆ ಅಂತಲೇ ನಾನು 3-4 ಜೊತೆ ಡ್ರೆಸ್ನ ಪರ್ಚೇಸ್ ಮಾಡಿದ್ದೆ. ಇವತ್ತು ಬರ್ಡೇ ಆಗಿರೋದ್ರಿಂದ ನಾನು ಟೆಂಪಲ್ಗೆ ಒಂದು ಜೊತೆ ಮತ್ತು ಕೇಕ್ ಕಟ್ ಮಾಡಬೇಕಾದ್ರೆ ಒಂದು ಜೊತೆ, ಇವತ್ತೆಲ್ಲ ಹೊಸ ಬಟ್ಟೆನೇ ಹಾಕೋಣ ಅಂದ್ಬಿಟ್ಟು 3-4 ಜೊತೆ ಡ್ರೆಸ್ನ ತೊಗೊಂಡಿದ್ದೀನಿ. ಈ ಟೆಂಪಲ್ಗೆ ನಾನು ಪಿಂಕ್ ಕಲರ್ ರಾಂಪರ್ನ ಹಾಕಿದ್ದೀನಿ. ಈ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬಾ ದೊಡ್ಡದಾಗಿದೆ ಮತ್ತು ವರ್ಷ ಇಲ್ಲಿ ಫೆಬ್ರವರಿ ಹುಣ್ಣಿಮೆಯಲ್ಲಿ ಜಾತ್ರೆ ಆಗುತ್ತೆ, ದೊಡ್ಡ ಜಾತ್ರೆ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಅದನ್ನೆಲ್ಲ ನೋಡೋದಕ್ಕೆ. ನಮ್ಮ ಮಮ್ಮಿನೂ ನನ್ನ ಬರ್ಡೇ, ನನ್ನ ತಮ್ಮನ ಬರ್ಡೇಗೆಲ್ಲ ಈ ದೇವಸ್ಥಾನದಲ್ಲಿ ಅಭಿಷೇಕಕ್ಕೆ ಕೊಡ್ತಾಯಿದ್ರು. ಈಗ ನಾವು ನಮ್ಮ ಮಗನ ಬರ್ತಡೇಗೆ ಇಲ್ಲೇ ಅಭಿಷೇಕ ಕೊಟ್ಟಿದ್ದೀವಿ ಮತ್ತು ಅರ್ಚನೆ ಮಾಡಿಸ್ತಾ ಇದ್ದೀವಿ. ಪೂಜೆ ಎಲ್ಲ ಆದಮೇಲೆ ಶಾಸ್ತ್ರಗಳ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂಡು, ನನ್ನ ಮಗನಿಗೂ ದೇವರ ಆಶೀರ್ವಾದ ಮತ್ತು ಶಾಸ್ತ್ರಗಳ ಆಶೀರ್ವಾದ ಎಲ್ಲ ತೊಗೊಂಡು ನಾವು ಮನೆಗೆ ಹೋದ್ವಿ. ಫ್ರೆಂಡ್ಸ್ ಪೂಜೆ ಎಲ್ಲ ಆಯಿತು. ಇವಾಗ ಮನೆಗೆ ಬಂದ್ವಿ. ಮಮ್ಮಿ ಒಬ್ಬಟ್ಟು ಊಟ ಮಾಡಿದ್ರು. ಇವತ್ತಿನ ಸ್ಪೆಷಲ್ ಏನು ಅಂತ ನಾನು ಮುಂದೆ ತೋರಿಸ್ತೀನಿ. ಮೊದಲನೇ ವರ್ಷದ ಹುಟ್ಟುಹಬ್ಬ ತುಂಬಾ ಸ್ಪೆಷಲ್ಲಾಗಿ ಮೆಮೊರಬಲ್ ಆಗಿರಲಿ ಅಂತ ತುಂಬಾ ಅಂದ್ಕೊತೀವಿ. ನನ್ನ ಮಗನ ಬರ್ಡೇಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಹೇಳಿದ್ವಿ ಡೆಕೋರೇಷನ್ ಮಾಡೋದಕ್ಕೆ. ಇವರು ನನ್ನ ಬ್ರದರ್ ಫ್ರೆಂಡ್ಸೇನೇ, ಇವರಿಗೆ ಹೇಳಿದ್ವಿ. ತುಂಬಾ ಕಡಿಮೆಗೆ ನಮಗೆ ಡೆಕೋರೇಷನ್ ಮಾಡಿ ಕೊಡ್ತಾ ಇದ್ದಾರೆ. ಸಿಂಪಲ್ಲಾಗಿ ನಾವು ಡೆಕೋರೇಷನ್ ಮಾಡ್ತಾ ಇದ್ದೀವಿ. ನಾನು ಬಾಸ್ ಬೇಬಿ ಥೀಮಲ್ಲಿ ಡೆಕೋರೇಷನ್ ಮಾಡಬೇಕಂತ ತುಂಬಾ ಇಷ್ಟ ಆಯಿತು. ಅದೇ ರೀತಿ ಸಿಂಪಲ್ಲಾಗಿ ಎಲಿಗೆಂಟಾಗಿ ಡೆಕೋರೇಷನ್ ಮಾಡಿಸ್ತಾ ಇದ್ದೀವಿ. 1/2 ಅವರಲ್ಲೆಲ್ಲ ಬೇಗನೆ ಡೆಕೋರೇಷನ್ ಮಾಡಿ ಮುಗಿಸ್ಬಿಟ್ರು. ಸಿಂಪಲ್ಲಾಗೆ ಚೆನ್ನಾಗಿ ಕಾಣಿಸ್ಬೇಕು, ಆ ರೀತಿ ಡೆಕೋರೇಷನ್ ಮಾಡೋಕ್ಕೆ ಹೇಳಿದ್ವಿ. ಫಸ್ಟ್ ಬರ್ಡೇ ಬೆಸ್ಟ್ ಬರ್ಡೇ ಆಗಿರ್ಬೇಕಂತ ನಮ್ಮ ಆಸೆ. ಇದು ಯಾವಾಗಲೂ ನೆನಪಲ್ಲಿ ಉಳಿಯುತ್ತೆ ಅಂತ ಹೇಳಿ. ಈಗ ನನ್ನ ಮಗನಿಗೆ ಏನು ಗೊತ್ತಾಗದೇ ಇರಬಹುದು. ಅವನು ದೊಡ್ಡವನಾದಾಗ ಮೇ ಬಿ ಈ ವಿಡಿಯೋ ನೋಡಿದಾಗ ಅಥವಾ ಫೋಟೋಸ್ ಎಲ್ಲ ನೋಡಿದಾಗ ಇಷ್ಟು ಚೆನ್ನಾಗಿ ಮಾಡಿದ್ರು ನನ್ನ ಬರ್ಡೇ ಅಂತ ಅಂದ್ಕೋಬೇಕಲ್ವಾ. ಸಿಂಪಲ್ ಡಿಸೈನ್ ಆ್ಯಂಡ್ ಬೆಸ್ಟ್ ಪ್ರೈಸ್ ಅಂತಲೇ ಅನ್ನಿಸ್ತು. ಟೋಟಲಾಗಿ ಇಷ್ಟೆಲ್ಲ ಮಾಡೋದಕ್ಕೆ ಇವರು 4,500 ತಗೊಂಡಿದ್ದಾರೆ. ಹಾಗೆ ಕೇಕ್ ಕಟ್ ಮಾಡೋ ಟೈಮ್ನಲ್ಲಿ ಫಾಗ್ ಸಹ ಹಾಕ್ತೀನಿ ಅಂತ ಹೇಳಿದ್ದಾರೆ. ಫಾಗ್ ಅಂತ ಅಂದರೆ ಈ ಮಂಜು ಥರ ಬರುತ್ತೆ ಅಲ್ವಾ, ಅದನ್ನು ಸಹ ಕೇಕ್ ಕಟ್ ಮಾಡೋ ಟೈಮ್ನಲ್ಲಿ ಹಾಕಿ ಅಂತ ಹೇಳಿದ್ವಿ ನಾವು. ಡೆಕೋರೇಷನ್ ಅವರು ಅವ್ರ ಕೆಲಸ ಅವ್ರು ಮಾಡ್ಕೊತಾ ಇದ್ದಾರೆ, ನಮ್ಮ ಕೆಲಸ ನಾವು ಮಾಡ್ಕೊತಾ ಇದ್ದೀವಿ. ರಾಯನು ಸಹ ಅವ್ರ ಅಪ್ಪನ ಜೊತೆ ಮತ್ತು ನನ್ನ ಬ್ರದರ್ ಜೊತೆ ಎಲ್ಲ ಆಟ ಆಡ್ತಾ ಇದ್ದ. ಈಗ ಟೈಮ್ 11 o'clock ಆಗಿದೆ. ಸ್ವಲ್ಪ ಆ್ಯಪಲ್ ಪ್ಯೂರಿ ಮಾಡಿ ತಿನ್ನಿಸಿ ಮಲಗಿಸಿದ್ದೆ. ಯಾಕಂತ ಅಂದರೆ ಅವ್ನು ಕೇಕ್ ಕಟ್ ಮಾಡಬೇಕಾದ್ರೆ ನಿದ್ದೆ ಬರೋವಾಗ ಆಗಬಾರ್ದು ಅಲ್ವ, ಅದಕ್ಕೆ ಸ್ವಲ್ಪ ಹೊತ್ತು ಅವನ್ನ ಮಲಗಿಸೋಣ ಅಂತ ಆ್ಯಪಲ್ ಪ್ಯೂರಿ ಮಾಡಿ ತಿನ್ನಿಸಿ ಮಲಗಿಸ್ದೆ. ಸಿಂಪಲ್ಲಾಗಿರಲಿ ಡೆಕೋರೇಷನ್ ಅಂತ ನಾವು ಮಾಡಿಸಿದ್ದೀವಿ. ಮತ್ತು ಬ್ಲೂ ಆ್ಯಂಡ್ ವೈಟ್ ಥೀಮ್ ಆ್ಯಂಡ್ ಬಾಸ್ ಬೇಬಿ ಥೀಮಲ್ಲಿ ನಾವು ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡು ಈ ಡೆಕೋರೇಷನ್ನ ಮಾಡಿಸ್ತಾ ಇದ್ದೀವಿ. ನೆಕ್ಸ್ಟ್ ಕೇಕನ್ನು ಅಷ್ಟೇ ಬಾಸ್ ಬೇಬಿ ಥೀಮಲ್ಲೇ ಆರ್ಡರ್ ಮಾಡಿದ್ದೀವಿ. ಆನ್ಲೈನಲ್ಲಿ ನಾವು ಕೇಕ್ನ ಆರ್ಡರ್ ಮಾಡಿದ್ದೀವಿ. ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಫಾರೆಸ್ಟ್ ಥೀಮ್ನಲ್ಲಿ ಬರ್ಡೇ ಡೆಕೋರೇಷನ್ ಮಾಡಿಸೋಣ ಮತ್ತು ಕೇಕ್ನೂ ಅದೇ ರೀತಿ ಆರ್ಡರ್ ಮಾಡೋಣ ಅಂತ. ಬಟ್ ಫೈನಲಿ ನಾವು ಬಾಸ್ ಬೇಬಿ ಥೀಮ್ನ ಫೈನಲ್ ಮಾಡಿದ್ವಿ. ಸಾಕಷ್ಟು ಥರ ಡೆಕೋರೇಷನ್ ಥೀಮ್ಸ್ ಇತ್ತು ಮತ್ತು ಕೇಕ್ಸ್ ಥೀಮ್ಸ್ ಇತ್ತು. ಫೈನಲಿ ನಾವು ಬಾಸ್ ಬೇಬಿ ಥೀಮ್ನ ಓಕೆ ಮಾಡಿದ್ವಿ. ಕೇಕ್ನೂ ಅಷ್ಟೇ ಬೇರೆ ವೆಬ್ಸೈಟ್ಸ್ನಲ್ಲೆಲ್ಲ ಸರ್ಚ್ ಮಾಡ್ತಾ ಇದ್ವಿ. ಆಲ್ಮೋಸ್ಟ್ ಎಲ್ಲೂ ಡೆಲಿವರಿ ಇರಲಿಲ್ಲ ಕ್ರಿಸ್ಮಸ್ ಡೇ ಆದ್ದರಿಂದ. ಕ್ರೇವ್ ಬೈ ಲೀನಾ ಅನ್ನೋ ಆ್ಯಪಲ್ಲಿ 12 to 3 PM ಡೆಲಿವರಿ ಇದೆ ಅಂತ ಗೊತ್ತಾಯಿತು. ಅಲ್ಲಿಂದನೇ ನಾವು ಬಾಸ್ ಬೇಬಿ ಥೀಮ್ ಕೇಕ್ನ ಆರ್ಡರ್ ಮಾಡಿದ್ವಿ. ಯಾವ ಫ್ಲೇವರು ಅಂತೆಲ್ಲ ನೆಕ್ಸ್ಟ್ ನಾನು ಹೇಳ್ತೀನಿ. ಆ್ಯಂಡ್ ನಮ್ಮ ಬ್ರದರ್ ಫ್ರೆಂಡ್ಸೇ ಅಲ್ವಾ, ನಮ್ಮ ಬ್ರದರ್ ಹೇಳಿದರು ಅವ್ರಿಗೆ ಬಾಸ್ ಬೇಬಿ ಜೊತೆಗೆ ಒಂದು ಸ್ಪೈಡರ್ ಮ್ಯಾನ್ ಗೊಂಬೆ ಅಥವಾ ಯಾವುದಾದ್ರೂ ಸ್ಪೈಡರ್ ಮ್ಯಾನ್ ಪಿಕ್ಚರ್ನ ಇಡಿ ಅಂತ. ಅದೇ ರೀತಿ ಸ್ಪೈಡರ್ ಮ್ಯಾನ್ನು ಸಹ ಇಟ್ಟಿದ್ದಾರೆ. ಸೊ ಟೋಟಲಾಗಿ ಸಿಂಪಲ್ಲಾಗೇ ಡೆಕೋರೇಷನ್ ಬೇಗ ಮಾಡಿ ಮುಗಿಸಿದ್ರು. ಸೊ ಫೈನಲ್ ಆಗಿ ಡೆಕೋರೇಷನ್ ಕಂಪ್ಲೀಟ್ ಆಯಿತು. ನಮ್ಮ ರಾಯನ್ ಫಸ್ಟ್ ಬರ್ಡೇ ಡೆಕೋರೇಷನ್ ಈ ರೀತಿ ಇದೆ.
ಡೆಕೋರೇಷನ್ ಎಲ್ಲ ಬೇಗ ಮಾಡಿ ಹೋದರು ಅಂತ ನಾನು ನನ್ನ ಹಸ್ಬೆಂಡ್ ಪಾಪು ಜೊತೆ ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ವಿ. ಹಾಗೆ ಮಮ್ಮಿ, ನನ್ನ ಬ್ರದರ್ ವೈಫು ಎಲ್ಲರೂ ಸಹ ಸ್ವಲ್ಪ ಫೋಟೋಸ್ನ ತಕ್ಕೊಂಡ್ವಿ. ಏನೆಂದ ಚಪ್ಪಳೆ ತರ್ತಾ ಬಂದ ತಕ್ಷಣ ಅಯ್ಯೋ ನಾಚಿಕೆ ಆಗೋಯ್ತು. ಚಪ್ಪಳೆ ತಡ್ತದೆ ನೋಡಿ. ಚಕ್ಕ ವಿಡಿಯೋ ಹೋಗ್ಲಿ. ಖುಷಿ ಆಗ್ಬಿಟ್ಟು ಚಪ್ಪಳೆ ತರ್ತೈತೆ. Ryan. Ryan. ಹೇಗೆ ಇgnore. ಚಿನ್ನು ಪಪ್ಪಾ ರಯನ್ ಬ್ರೋ ಯಾರದು? ನಾನು ಮೊದಲೇ ಹೇಳಿದಾಗೆ ಕ್ರೇವ್ ಬೈ ಲೀನಾ ಅನ್ನೋ ವೆಬ್ಸೈಟಿಂದ ಕೇಕ್ನ ಆರ್ಡರ್ ಮಾಡಿದ್ದೀವಿ. ಬಾಸ್ ಬೇಬಿ ಥೀಮ್ ಕೇಕ್ನ ಆರ್ಡರ್ ಮಾಡಿದ್ದೀವಿ. ಇವಾಗ ಬಂತು, ಅದು ಅನ್ಬಾಕ್ಸ್ ಮಾಡ್ತಾಯಿದ್ದೀವಿ ಕೇಕ್ನ. ನಮ್ಮ ರಾಯನ್ ಫಸ್ಟ್ ಬರ್ಡೇ ಕೇಕ್ ಇದು. ತುಂಬಾ ಕ್ಯೂಟಾಗಿದೆ. ಇದೇ ಥೀಮಲ್ಲಿ ಬೇಕಂತ ನಾವು ಫಸ್ಟ್ ಬರ್ಡೇಗೆ ಇದೇ ಥರ ಕೇಕ್ ಬೇಕಂತ ಆರ್ಡರ್ ಮಾಡಿದ್ದೀವಿ. ಕೇಕ್ ಟೇಬಲ್ ಖಾಲಿ ಇತ್ತಲ್ವ, ಇಟ್ಬಿಡೋಣ ಅಂತ ಬೇಗ ಕೇಕ್ ಕಟ್ ಮಾಡೋಣ ಅಂತ. ವೈಟ್ ಫಾರೆಸ್ಟ್ ಕೇಕ್ ಇದು. ತುಂಬ ಚೆನ್ನಾಗಿದೆ ಟೇಸ್ಟು. ಮತ್ತು ವೈಟ್ ಚಾಕ್ಲೇಟಿಂದ ಈ ಡಿಸೈನ್ ಎಲ್ಲ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಬಾಸ್ ಬೇಬಿನ 1 ಅಂತ, ಮತ್ತು ನಿಪ್ಪಲ್ ಬಾಟಲ್, ಇದೆಲ್ಲನೂ ವೈಟ್ ಚಾಕ್ಲೇಟಿಂದಲೇ ಮಾಡಿದ್ದಾರೆ. ನಾವು ಯಾಕೆ ಬಾಸ್ ಬೇಬಿ ಥೀಮ್ನೇ ಸೆಲೆಕ್ಟ್ ಮಾಡೋಕ್ಕೆ ಕಾರಣ ಅಂದರೆ, ನಮ್ಮ ಮಗನ ಹೆಸರು ರಾಯನ್ ಪದಕ್ಕೆ ಲಿಟಲ್ ಪ್ರಿನ್ಸ್ ಅನ್ನೋ ಅರ್ಥ ಬರುತ್ತೆ. ಅವನು ಎಷ್ಟೇ ದೊಡ್ಡ ಅರಸ ಆಗಲಿ, ಚಕ್ರವರ್ತಿನೇ ಆಗಲಿ, ಅವನ ಲಿಟಲ್ ಪ್ರಿನ್ಸೇ ಅವನಿಗೆ ಬಾಸ್. ನಮಗೂ ಅಷ್ಟೇ, ನಮ್ಮ ಮುದ್ದು ರಾಯನ್ನೇ ಬಾಸ್, ನಮ್ಮ ಪ್ರೀತಿಯ ಬಾಸ್ ಬೇಬಿ. ಸೊ ಫ್ರೆಂಡ್ಸ್, ಬನ್ನಿ ಬೇಗ ಕೇಕ್ ಕಟ್ ಮಾಡೋಣ. ಕೇಕ್ ಕಟ್ ಮಾಡೋ ಟೈಮ್ ಆಯ್ತಂತ ನಾವು ಫಾಗ್ನ ರೆಡಿ ಮಾಡ್ಕೊತಾ ಇದ್ದೀವಿ. ಏನಿಲ್ಲ, ಐಸ್ ಕ್ಯೂಬ್ಸ್ ಥರ ಇರುತ್ತೆ, ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿದ್ರೆ ಸಾಕು, ಫಾಗ್ ರೆಡಿ ಆಗುತ್ತೆ. ನಮ್ಮ ಬ್ರದರೇ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಈಗ ಬೇಗ ಕೇಕ್ ಕಟ್ ಮಾಡೋಣ ಬನ್ನಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ರಾಯನ್, ಹ್ಯಾಪಿ ಬರ್ಡೇ ಟು ಯು, ಮೇ ಗಾಡ್ ಬ್ಲೆಸ್ ಯು.
ಕೇಕ್ ಕಟ್ ಮಾಡಿದ್ದಾಯಿತು, ನನ್ನ ರಾಯನ್ ಬರ್ತ್ಡೇ ಆಯಿತು. ಫಸ್ಟ್ ಇಯರ್ ಬರ್ತ್ಡೇ ಅಂದರೆ ನಾನು ನನ್ನ ಹಸ್ಬೆಂಡ್ ಹೀಗೆ ಮಾಡೋಣ ಹಾಗೆ ಮಾಡೋಣ, ತುಂಬ ಜಾಸ್ತಿ ಡೆಕೋರೇಷನ್ ಎಲ್ಲ ಬೇಡ, ಸಿಂಪಲ್ಲಾಗಿ ಮಾಡೋಣ, ಇಲ್ಲ ಈ ಥರ ಮಾಡೋಣ ಆ ಥರ ಮಾಡೋಣ ಅಂತ ಏನೇನೋ ಅಂದ್ಕೊತಾನೆ ಇದ್ವಿ. ಫೈನಲಿ ಈ ರೀತಿ ಸಿಂಪಲ್ಲಾಗಿ ಮುಗಿಸಿದ್ದೀವಿ ಹ್ಯಾಪಿ ಬರ್ಡೇನ. ಎಷ್ಟು ಖುಷಿ ಆಗ್ತಾ ಇದೆ ಅಲ್ವಾ? ಈ ವಿಡಿಯೋ ನೋಡ್ತಾ ಇದ್ದರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ತುಂಬ ಚೆನ್ನಾಗಾಯಿತು ನಮ್ಮ ರಾಯನ್ ಹುಟ್ಟಿದಬ್ಬ. ಬರ್ಡೇಗೆ ಅಂತ ಇನ್ನೊಂದು ಡ್ರೆಸ್ ತೊಗೊಂಡಿದ್ದೀನಿ. ಸೆಲೆಬ್ರೇಷನ್ಸ್ ಎಲ್ಲ ಆದಮೇಲೆ ಮತ್ತೆ ಹಾಕಿ ಫೋಟೋ ತೆಗ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿ ಬರ್ಡೇ ಅಂತ ಅಂದರೆ ಎಲ್ರಿಗೂ ಏನೋ ಒಂಥರ ಖುಷಿ, ಏನೋ ಒಂಥರ ಸಂಭ್ರಮ. ಇವನೇ ಪುಟ್ಟವನು, ನಮ್ಮ ಅಮ್ಮನ ಮನೆ ಕಡೆ ಆಗಿರ್ಬೋದು, ನನ್ನ ಗಂಡನ ಮನೆ ಕಡೆ ಆಗಿರ್ಬೋದು, ಇವನೇ ಚಿಕ್ಕವನು. ಎಲ್ಲರೂ ಹುಟ್ಟಿದ ಹಬ್ಬದಲ್ಲಿ ಭಾಗಿಯಾಗಿ ಅವ್ನಿಗೇನೋ ಒಂಥರ ಗಿಫ್ಟ್ ಕೊಟ್ಟು ಎಲ್ಲದೊಂಥರ ತುಂಬ ಖುಷಿ ಆಗುತ್ತೆ. ಇದೆಲ್ಲ ಈ ಸಂಭ್ರಮಾಚರಣೆ, ಈ ಮೊಮೆಂಟ್ ತುಂಬಾ ಖುಷಿ ಆಗುತ್ತೆ. ಬರ್ಡೇ ಸೆಲೆಬ್ರೇಷನ್ ಮಾಡೋದು ಶೋ ಆಫ್ ತೋರಿಸ್ಕೊಳ್ಳೋದಕ್ಕಲ್ಲ, ನಮ್ಮ ಖುಷಿಗಾಗಿ, ನಮ್ಮ ಮಕ್ಕಳ ಖುಷಿಗಾಗಿ, ನಮ್ಮ ಫ್ಯೂಚರ್ ಮೆಮೊರೀಸ್ಗಾಗಿ ಮಾಡಬೇಕು ಅಂತ ಒಂದು ಆಸೆ. ಹಾಗಾಗಿ ನಮ್ಗೆ ಹತ್ತಿರವಾದವ್ರ ಜೊತೆನೇ ಸಿಂಪಲ್ಲಾಗಿ ನಮ್ಮ ರಾಯನ್ ಬರ್ಡೇ ಆಚರಿಸಿದಾಯಿತು. ಮತ್ತು ಈ 1 ವರ್ಷ ಎಷ್ಟು ಚೆನ್ನಾಗಿತ್ತು, ಎಷ್ಟು ಬ್ಯೂಟಿಫುಲ್ ಆಗಿತ್ತು. ಹೌದಾ, ಇಷ್ಟು ಬೇಗ 1 ವರ್ಷ ಆಗೋಯ್ತಾ ಅಂತ ಅನ್ನಿಸ್ತದೆ. ನನಗಂತೂ 1 ವರ್ಷ ಆಯಿತಾ ಅಂತ ಈಗಲೂ ಅನ್ನಿಸ್ತಾನೇ ಇಲ್ಲ. ಅವನ ಆಟ ಪಾಠಗಳು, ಅವನ ತುಂಟಾಟ ನೋಡಿಕೊಂಡೇ ಬಂದುಬಿಟ್ಟೆ. ಹ್ಯಾಪಿಯೆಸ್ಟ್ ಬರ್ಡೇ ನನ್ನ ಕಂದನಿಗೆ. ಬರ್ಡೇಗೆ ಅಂತ ಇವತ್ತು ಮಮ್ಮಿ ಹಬ್ಬದ ಊಟ ಮಾಡಿದ್ದಾರೆ. ಒಬ್ಬಟ್ಟಿನ ಊಟ, ಒಬ್ಬಟ್ಟಿನ ಸಾರು ಮತ್ತು ಚಿತ್ರಾನ್ನ, ಪುಳಿಯೋಗರೆ, ಕೋಸಂಬರಿ, ಕೂಟು, ಇದೆಲ್ಲ ಇವತ್ತಿನ ಸ್ಪೆಷಲ್ ಡೇಗೆ ಊಟ. ಇವತ್ತು ನನ್ನ ಮೊಮ್ಮಗನ ಬರ್ಡೇಗೆ ನಾನು ಒಬ್ಬಟ್ಟಿನ ಊಟನೇ ಮಾಡೋದಂತ ಮಮ್ಮಿನೇ ಸ್ಪೆಷಲಾಗಿ ಮಾಡಿದ್ದಾರೆ. ಹಾಗೆ ಇನ್ನೊಂದು ಡ್ರೆಸ್ ಎಲ್ಲ ಹಾಕಿಸಿ ಕೆಲವೊಂದಷ್ಟು ಫೋಟೋಸ್ನ ಪಿಕ್ ಮಾಡ್ಕೊಂಡ್ವಿ. ಮತ್ತು ಅಕ್ಕಪಕ್ಕದವರು ಯಾರು ನೈಬರ್ಸ್ ಇದ್ದಾರೆ ಅವ್ರಿಗೆಲ್ಲ ಕುಂಕುಮ ಕೊಟ್ಟು ಕೇಕು ಚೋಚೋ ಎಲ್ಲ ಕೊಟ್ಟು ಕಳಿಸಿದ್ವಿ. ಹಾಗೆ ಯಾರೆಲ್ಲ ಹೆಂಗಸರು ಬಂದಿದ್ರು ಅವ್ರಿಗೆಲ್ಲ ಕುಂಕುಮಕ್ಕೂ ಸಹ ಕೊಟ್ಟು ಕಳಿಸಿದ್ವಿ. ಯಾವ ರೀತಿ ನಾನು ಗಿಫ್ಟನ್ನ ಪ್ಯಾಕ್ ಮಾಡಿದ್ದೆ ಅಂತ ಅಂದರೆ, ಒಂದು ಬ್ಯಾಗ್ನಲ್ಲಿ ಒಂದು ಬಾಕ್ಸ್ ಒಳಗಡೆ ಅಕ್ಕಿ ಮತ್ತು ಈ ಬಳೆ ಸೆಟ್ ಅಂತಾರಲ್ಲ, ಒಂದು 4 ಬಳೆ, ಎಲೆ ಅಡಿಕೆ ಮತ್ತು ಅರಿಶಿನ ಕುಂಕುಮದ ಪ್ಯಾಕೆಟ್ ಇದೆ ಇದರಲ್ಲಿ. ಎಲೆ ಅಡಿಕೆ, ಒಂದು ಹೂವು, ಬಾಳೆಹಣ್ಣ ಇಟ್ಟು ಈ ರೀತಿ ಮತ್ತು ಕೇಕ್ ಮತ್ತು ಚೋಚೋನ ಹಾಕಿ ಕೊಟ್ವಿ. ಒಂದು ಗಿಫ್ಟ್ ಥರ ಯಾರೆಲ್ಲ ಮಹಿಳೆಯರು ಕುಂಕುಮಕ್ಕೆ ಬರ್ತಾರೆ ಅವ್ರಿಗೆಲ್ಲ ಒಂದು ಗಿಫ್ಟ್ ಥರ ಕೊಡೋಣ ಅಂತ ಈ ರೀತಿ ಕಾನ್ಸೆಪ್ಟ್ ಮಾಡಿಕೊಂಡೆ. ನಾವು ಕೇಕ್ ಕಟ್ ಮಾಡಿದ್ವಲ್ಲ, ಅದ್ರ ಜೊತೆಗೆ ಒಂದಷ್ಟು ಪೀಸ್ ಕೇಕ್ನು ತರಿಸಿದ್ವಿ. ಪೀಸ್ ಕೇಕ್ ಯಾಕೆ ತರಿಸಿದ್ವಿ ಅಂತ ಅಂದರೆ, ನೈಬರ್ಸ್ ಆಗಿರ್ಬೋದು, ಫ್ಯಾಮಿಲಿ ಫ್ರೆಂಡ್ಸ್ ಯಾರಿಗೆ ಆಗಿರ್ಬೋದು, ಈ ರೀತಿ ಕೇಕ್ ಕೊಡೋದಕ್ಕೆ ತುಂಬಾ ಈಸಿ ಆಗಲಿ. ಫಸ್ಟೇ ಕಟ್ ಮಾಡೆಲ್ಲ ನೀಟಾಗಿ ಇಟ್ಟಿರ್ತಾರಲ್ವ, ಆರಾಮಾಗಿ ಕೇಕ್ನ ಮತ್ತು ಚೋಚೋನ ಇಟ್ಟು ಕೊಡ್ಬೋದು ಅಂತ. ನಮ್ಮ ಬ್ರದರ್ ವೈಫು ನಾವು ಎಲ್ಲ ಕುಂಕುಮ ಕೊಟ್ವಿ. ಮತ್ತು ಮಕ್ಕಳು ಬಂದಿದ್ದರು, ಅಕ್ಕಪಕ್ಕದಲ್ಲಿರೋಂಥ ಒಂದಷ್ಟು ಮಕ್ಕಳು ಸಹ ಬಂದಿದ್ದರು. ಅವ್ರಿಗೂ ಸಹ ಕೇಕೆಲ್ಲ ಕೊಟ್ಟು ಕಳಿಸಿದ್ವಿ. ಇವತ್ತಿನ ಬರ್ಡೇ ಸೆಲೆಬ್ರೇಷನ್ ತುಂಬಾ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಈ ವಿಡಿಯೋ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಾಯ್ತಲ್ವ ಬರ್ಡೇ ಅಂತ. ನೋಡೋರಿಗೆ ತುಂಬ ಖುಷಿ ಆಗುತ್ತೆ, ಅಂದರೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ತುಂಬಾ ಇಷ್ಟ ಆಯಿತು ಇವತ್ತಿನ ಸೆಲೆಬ್ರೇಷನ್ ನನಗಂತೂ. ಇವತ್ತಿನ ದಿನ ತುಂಬಾ ಚೆನ್ನಾಗಿತ್ತು. ಇಡೀ ದಿನ ತುಂಬಾ ಎಂಜಾಯ್ ಮಾಡಿದ್ವಿ. ರಾಯನ್ ಬರ್ತ್ಡೇ ದಿವಸ ರಾಯನ್ ಬರ್ಡೇ ವಾಸ್ ಸೋ ಮೆಮೊರೇಬಲ್ ಅಂತ ಅನ್ನಿಸ್ತು. ಇವತ್ತಿನ ಇಡೀ ದಿನ ಹೇಗೆ ಕಳೀತು ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿತ್ತು, ಅಷ್ಟು ಬೇಗ ಮುಗ್ದೋಯ್ತು. ಇಷ್ಟು ಹೇಳ್ತಾ ವಿಡಿಯೋ ಕೊನೆವರೆಗೂ ಬಂದಿದ್ದೀವಿ. ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು, ನಿಮ್ಮೆಲ್ರಿಗೂ ಇಷ್ಟ ಆಯಿತಾ? ಸೆಲೆಬ್ರೇಷನ್ ಆಗಿರಬಹುದು, ಇವತ್ತಿನ ವಿಡಿಯೋ ಆಗಿರಬಹುದು. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ, ಹೇಗನ್ನಿಸ್ತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.